ನಮಸ್ಕಾರ. ನಾನು ಈ ದಿನ ಒಂದು ಸ್ಪೆಷಲ್ಲಾಗಿ ಖುಷ್ಬು ಇಡ್ಲಿ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಇದು ಬಹಳ ರುಚಿಯಾಗಿರುತ್ತೆ, ತುಂಬ ಮೃದುವಾಗಿರುವಂಥದ್ದು. ಇದಕ್ಕೆ ಒಂದು ಟೊಮೊಟೊ ಹಣ್ಣಿನ ಚಟ್ನಿ ಮಾಡಿದ್ದೀನಿ. ಬನ್ನಿ ಈಗ ಖುಷ್ಬು ಇಡ್ಲಿ ಹೇಗೆ ಮಾಡೋದು ಅಂತ ವಿಡಿಯೋ ನೋಡ್ತಾ ಹೋಗೋಣ. ನಾನಿಲ್ಲಿ 3 ಸಪರೇಟಾಗಿ ಪಾತ್ರೆಗಳನ್ನು ಇಟ್ಕೊಂಡಿದ್ದೀನಿ. ಈ ಇಡ್ಲಿಗೆ ಎಲ್ಲ ಬೇರೆ ಬೇರೆಯಾಗಿ ನೆನೆಸಬೇಕು. ಒಂದು ಬಟ್ಟಲಿಗೆ ನಾನು 2 ಲೋಟದಷ್ಟು ಸೇಲಮಕ್ಕಿ ಹಾಕಿದ್ದೀನಿ. ಈಗ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. 1/4 ಲೋಟದಷ್ಟು ಸೀಮೆ ಅಕ್ಕಿ ಹಾಕಿದ್ದೀನಿ. ಇವುಗಳಿಗೆ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತೊಳೆದು ನೀರನ್ನು ಚೆಲ್ಲೋಣ ಒಂದು ಸರಿ. ಈ ಇಡ್ಲಿಗೆ ಸೇಲಮಕ್ಕಿನೇ ಟೇಸ್ಟ್ ಕೊಡೋದು. ಬೇರೆ ನೀರು ಹಾಕಿ ನೆನೆಯಕ್ಕೆ ಹಾಕಿದ್ದೀನಿ. 8 ಗಂಟೆ ಕಾಲ ಹಾಗೆ ಬಿಡೋಣ. ಈಗ ಎಲ್ಲವೂ ನೆನೆದಿದೆ. ಮಿಕ್ಸಿಲಿ ಬೇಕಾದ್ರೂ ರುಬ್ಬೋದು, ಆದರೆ ಗ್ರೈಂಡ್ರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಗ್ರೈಂಡ್ರ್ ಜೋಡಿಸಿಟ್ಕೊಂಡಿದ್ದೀನಿ. ಉದ್ದಿನಬೇಳೆ ನೀರು ಬಸ್ದು ಒಂದು ಅರ್ಧ ಲೋಟದಷ್ಟು ಮಾತ್ರ ನೀರು ಹಾಕಿ ರುಬ್ಬಕ್ಕೆ ಹಾಕಿದ್ದೀನಿ. ಉದ್ದು ಸ್ವಲ್ಪ ನುಣ್ಣಗಾಗಿದೆ. ಈಗ ನೆನೆಸಿಟ್ಕೊಂಡಿರೋ ಸೀಮೆ ಅಕ್ಕಿ ನೀರು ಬಸ್ದು ಹಾಕಿದ್ದೀನಿ. ಎರಡೂ ಸೇರಿ ನಯಸ್ಸಾಗಿ ಗಟ್ಟಿಯಾಗಿ ರುಬ್ಬಬೇಕು. ಈಗ ಉದ್ದು ಮತ್ತು ಸೀಮೆ ಅಕ್ಕಿ ನಯಸ್ಸಾಗಿ ರುಬ್ಬಿ ಆಯಿತು. ಅಕ್ಕಿ ನೆಂದಾಗಿದೆ. ಅದರ ನೀರನ್ನು ಸ್ವಲ್ಪ ತೆಗೆದಿದ್ದೀನಿ. ಈಗ ಗ್ರೈಂಡ್ರಿಗೆ ರುಬ್ಬಕ್ಕೆ ಹಾಕೋಣ. ಸಣ್ಣ ತರಿಯ ಹದದಲ್ಲಿ ರುಬ್ಬಬೇಕು. ನೋಡಿ, ಹೀಗೆ ನಯಸ್ಬೇಕಾದರೂ ರುಬ್ಬೋದು, ಅದು ಒಂಥರ ರುಚಿ ಇರುತ್ತೆ. ಈಗ ಹಿಟ್ಟು ರುಬ್ಬಾಯಿತು, ತೆಗೆಯೋಣ. ಹಿಟ್ಟು ರುಬ್ಬಾಗಿದೆ, ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಹೀಗೆ ಯಾವಾಗಲೂ ಸ್ವಲ್ಪ ಗಾಳಿ ಆಡ ಹಾಗೆ ಮುಚ್ಚಬೇಕು, ಇಲ್ಲ ಅಂದರೆ ಸ್ವಲ್ಪ ಹುಳಿ ಜಾಸ್ತಿ ಹಾಗೆ ಸ್ಮೆಲ್ ಬರುತ್ತೆ. ಈಗ ನೋಡಿ, ಜರಡಿ ಮುಚ್ಚಿದ್ದೀನಿ. ಬೆಳಿಗ್ಗೆ ಹುದುಗು ಬರಲಿ ಇಡ್ಲಿ ಮಾಡೋಣ. ಮಾರನೆಯ ದಿನ ಬೆಳಿಗ್ಗೆ ಹಿಟ್ಟಿಗೆ ಮುಚ್ಚಿದ ಜರಡಿ ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹುದುಗು ಬಂದಿದೆ ಅಂತ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ ಮೇಲೆ 1 ಸ್ಪೂನ್ನಷ್ಟು ನೀರು ಹಾಕಿಬಿಡಬೇಕು. ಆಗ ಉಪ್ಪು ಚೆನ್ನಾಗಿ ಕರಗಿಬಿಡುತ್ತೆ. ಈಗ ನೀರು ಹಾಕಾಯಿತು. ಈಗ ಸೌಟಲ್ಲಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಿಟ್ಟು ರೆಡಿ ಆಯಿತು. ಈಗ ಇಡ್ಲಿ ಮಾಡೋಕ್ಕೆ ರೆಡಿ ಮಾಡೋಣ. ಇಡ್ಲಿ ತಟ್ಟೆಗೆ ಲೈಟಾಗಿ ಎಣ್ಣೆ ಹೆಚ್ಚಿದ್ದೀನಿ. ಹೀಗೆ ಎಣ್ಣೆ ಹೆಚ್ಚೋದ್ರಿಂದ ಇಡ್ಲಿ ಚೆನ್ನಾಗಿ ತೆಗೆಯೋಕ್ಕೆ ಬರುತ್ತೆ, ತಟ್ಟೆಗೆ ಹಿಡ್ಕೊಳ್ಳೋಲ್ಲ. ಇಡ್ಲಿ ತಟ್ಟೆಗಳಿಗೆ ಹಿಟ್ಟು ಹಾಕಿ ಸ್ಟ್ಯಾಂಡಲ್ಲಿ ಜೋಡಿಸಿಟ್ಟಿದ್ದೀನಿ. ಇಡ್ಲಿ ಪಾತ್ರೆ ಒಳಗೆ 2 ಲೋಟದಷ್ಟು ನೀರು ಹಾಕಿ ಸ್ಟ್ಯಾಂಡನ್ನು ಬೇಯಿಸೋಕ್ಕಿಡೋಣ. ಹಾಗೆ ಪ್ಲೇಟ್ ಮುಚ್ಚಿ 10 ನಿಮಿಷ ಬಿಟ್ಟು ತೆಗೆಯೋಣ. ಈಗ ಇಡ್ಲಿ ಮುಚ್ಚಿದ್ದು ತೆಗೆಯೋಣ. ಬೆಂದಾಗಿದೆ, ತುಂಬ ಮೃದು ಇದೆ. ಸ್ವಲ್ಪ ತಣ್ಣಗಾಗಬೇಕು, ಇಲ್ಲಾಂದರೆ ಇಡ್ಲಿ ತೆಗೆದ್ರೆ ಪೀಸ್ ಆಗಿಬಿಡುತ್ತೆ. ಒಂದೇ ಥರದ ಇಡ್ಲಿ ತಿಂದು ಯಾವಾಗಲೂ ಬೋರ್ ಆದಾಗ ಈ ಥರ ಇಡ್ಲಿನ ಮಾಡಿಕೊಂಡು ತಿನ್ಬೋದು. ಸ್ವಲ್ಪನೂ ಹುಳಿ ತೆಗೆ ಬರಲ್ಲ, ಬಹಳ ಮೃದುವಾಗಿರುತ್ತೆ. ಹೆಸರಿಗೆ ತಕ್ಕ ಹಾಗೆ ಇದು ಖುಷ್ಬು ಇಡ್ಲಿನೇ. ಇದನ್ನು ತಿಂದ ತಕ್ಷಣ ತುಂಬ ಖುಷಿಯಾಗಿಬಿಡುತ್ತೆ. ಈ ಇಡ್ಲಿಗೆ ಸಾಂಬಾರು, ಕಾಯಿ ಚಟ್ನಿನೂ ತುಂಬ ಟೇಸ್ಟ್ ಆಗುತ್ತೆ. ಇಲ್ಲಿ ಟೊಮೊಟೊ ಹಣ್ಣಿನ ಚಟ್ನಿನ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಗಮನಿಸಿ. ನೋಡಿದ್ರಲ್ಲ ರುಚಿಯಾದ ಖುಷ್ಬು ಇಡ್ಲಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.